6:30ಗೆ ಬಸ್ 6:15 ಇತ್ತು ಸರ್ ಬಸ್. ಅದು ಕ್ಲೋಸ್ ಆಯ್ತು. ಅದಕ್ಕೆ ಹೋಗ್ಲಿ ಬಿಡಿ ಅಂತ ಅದೇ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. 7:00 ಇಲ್ಲ, 7:10 ಇಲ್ಲ, 7:45 ಆದ್ರೆ ಯಾವ್ದು ಬಸ್ ಬರ್ತಾ ಇಲ್ಲ. ನೆಕ್ಸ್ಟ್ ನಾವ್ ಇಲ್ಲಿಂದ ಹೋಗ್ತೀವಲ್ಲ, ಸ್ಕೂಲ್ ಮಕ್ಕಳೆಲ್ಲ ಥರ್ಡ್ ಸ್ಟೆಪ್ ನಿಂತಿರ್ತಾರೆ. ನಿಂತು ನೋಡಿದ್ರಂದ್ರೆ ಒಂದ್ಸರಿ ಏನಾಯ್ತಂದ್ರೆ ಆ ಹುಡುಗಿ ಬಸ್ ಹತ್ತಿದ್ಲು, ಅನ್ಕಾನ್ಸಿಯಸ್ ಆಗಿದ್ದಾಳೆ. ನಾವ್ ಒಬ್ಬರೇ ಇಲ್ಲ, ಆಲ್ ಟೀಚರ್ಸ್ ಇದ್ರ ಅಲ್ಲಿ ಅದ್ರೊಳಗೆ. ನೆಕ್ಸ್ಟ್ ಏನಾರ ಆದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ? ದಿನಾನು ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಲುವಾಗಿ ಏನ್ ಮಾಡ್ರಿ ಅಂದ್ರೆ ನಮ್ದು ವಿನಂತಿ ಏನಂದ್ರೆ DC ಸರ್ ಬರ್ಬೇಕು. DC ಸರ್ ಬಂದ್ಮೇಲೆ ನಾವ್ ಇದಕ್ಕೆ ಕ್ಲಿಯರ್ ಮಾಡ್ಬೇಕಂತ ನಾವೆಲ್ಲರೂ ಒಪಿನಿಯನ್ ಇರೋದು. ಹಾನಗಲ್ ಸಿರ್ಸಿ ನೆಕ್ಸ್ಟ್ ಬಾಳಂಬಿಡಿ ಎಲ್ಲ ಆ ಕಡೆಯಿಂದ ಬಸ್ ಇದೆ ಸರ್, ಈ ಕಡೆಯಿಂದ ಏನಕ್ಕಿಲ್ಲ ಬಸ್. ನೀನೇ ನೋಡಿದ್ರೆ PSI ಸರ್ ಬಂದಿದ್ರು, ಅವ್ರು ಬಂದಿದ್ರು. ಎಕ್ಸಾಕ್ಟ್ 10:00 ಬಿಡೋ ಬಸ್ ನಾವೆಲ್ಲರೂ ಇದ್ವಿ. 10:00 ಬಿಟ್ಬಿಟ್ರು, ನಾಳೆ ಬಿಡ್ತೀವಿ ಅಂತ ಹೇಳಿ ರಿಪೀಟ್ ಇದೆ ಇವತ್ತು ಆತಂದ್ರೆ ನಾವ್ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಆಗ್ಬೇಕ್ರಿ? ನೆಕ್ಸ್ಟ್ ಏನ್ ಮಾಡೋದು? ಅದಕ್ಕೆ ಏನ್ ಮಾಡೋದು? ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಎಲ್ಲರೂ ಒಂದೊಂದು ಅಧಿಕಾರಿ ಒಳಗೆ ಅದಾರಿ. ಅಂದ್ರೆ ನಾವೆಲ್ಲ ಡ್ಯೂಟಿ ಮಾಡೋದು ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅವ್ರಿಗಷ್ಟೇ ರೆಸ್ಪಾನ್ಸಿಬಿಲಿಟಿ ಇದಾರೆ. ಬೆಳಗ್ಗೆ ನಾವು 7:00 ಸ್ಟ್ರೈಕ್ ಮಾಡ್ತೇವೆ. ಒಂದು ಆಫೀಸರ್ ಸರ್ ಬಂದಾರೇನ್ರಿ? ಬರ್ತಾರೆ, KSRTC ಅವರು ಅಷ್ಟೇ ಬರ್ತಾರೆ. ಯಾಕ್ರಿ ಬೇರೆ ಆಫೀಸರ್ಸ್ ಯಾರಿಲ್ಲ? ಯಾರು ಮೇಲೆ ಅಧಿಕಾರಿನೇ ಇಲ್ಲ? ಯಾಕ್ರಿ ಯಾರು ಪಾಲಿಟಿಕ್ಸ್ ಇಲ್ಲ? ನಾವ್ ಅಷ್ಟೇ ಮಾತಾಡೋನು. ಯಾರಿಗೂ ಸ್ಟ್ರೈಕ್ ಇರೋದು, ಕಾಲೇಜ್ ಹುಡುಗರು ಇದಾರೆ, ಎಲ್ಲಾರು ಇದಾರೆ. ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಒಂದ್ ಇರುತ್ತಲ್ಲ. ಎಕ್ಸಾಮ್ ನಡ್ಲಿಕ್ಕತ್ತೈತಿ, ಅವ್ರದ್ದು ಒಂದು ಏನಂದ್ರೆ ಎಕ್ಸಾಮ್ ಅವ್ರೆಲ್ಲಾರು ಕ್ಲಿಯರ್ ಮಾಡಿ ಬಂದಾರಿಲ್ಲ ರೀ. ಸ್ಟೂಡೆಂಟ್ ನೆಕ್ಸ್ಟ್ ಅಂದ್ರೆ ಎಲ್ಲ ಭಾಷೆ ಒಳಗೆ ಏನ್ ಮಾತಾಡ್ತಾರೆ ಹೇಳ್ರಿ? ಓದ್ರಿ, ಕಲೀರಿ ಅಂತ ಹೇಳ್ತಾರೆ. ಬಸ್ ಇಲ್ಲ ಅಂದ್ರೆ ಹೆಂಗ್ ಹೋಗುದ್ರಿ? ಈಗ ಹಾನಗಲ್ ರೂಟಿನ ಬಸ್ ಎಲ್ಲ ಸ್ಟಾಪ್ ಮಾಡಿದಿರಾ ಈಗ? ಹೌದು ಸರ್, ಎಲ್ಲಾದು ಅದಲ್ಲ, ಎಲ್ಲಾದನ್ನು ಬಸ್ ಸ್ಟಾಪ್ ಮಾಡಿ. ಯಾಕಂದ್ರೆ ಸ್ಟ್ರೈಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ಟ್ರಾಫಿಕ್ ಆತಂದ್ರೆ ನೆಕ್ಸ್ಟ್ ಇಲ್ಲೇ ನಮ್ಗೆ ಬರ್ತಾರೆ ನೋಡ್ರಿ. ಬೆಳಗ್ಗೆ ಯಾರು ಬಂದಿರ? ಈಗ ಅಲ್ಲಿ ಟ್ರಾಫಿಕ್ ಆಗಿತ್ತು, ನೀವೆಲ್ಲಾರು ಬಂದಿರಿ. ಅಲ್ಲೇ ಟ್ರಾಫಿಕ್ ಆಗಿಲ್ಲ, ನೀವ್ ಯಾಕೆ ಬರ್ತಿದ್ರಿ? ಬರ್ತಿದ್ದಿಲ್ಲ ನೀವು. ಈಗ ನಿಮ್ಮ ಡಿಮ್ಯಾಂಡ್ ಹೆಚ್ಚುವರಿ ಬಸ್ ಗಳನ್ನ ಬಿಡಬೇಕು. ನಿಮ್ಮ ಹೆಸರು? ರಾಬಿಯಾ ಆಸಿಫ್ ಅಂತ. ಇನ್ನೊಬ್ರು ಯಾರು ಮಾತಾಡ್ತೀರಾ? ಹೆಂಗೆ ಅಂದ್ರೆ ಸಿರ್ಸಿ ರೂಟು, ಹಾನಗಲ್ ರೂಟು ಬಹಳ ಕಷ್ಟ ಆಗುತ್ತೆ ನಮ್ಗೆಲ್ಲ ಓಡಾಡಕ್ಕೆ. ಎಲ್ಲ ಇರೋದು ಟೀಚರ್ಸ್ ಪ್ಲಸ್ ಅಫಿಷಿಯಲ್ಸ್ ಇದಾರೆ. ಎಲ್ಲರಿಗೂ ಬಯೋಮೆಟ್ರಿಕ್ ಇದೆ. ಯಾರಿಗಾರ ಬಯೋಮೆಟ್ರಿಕ್ ಇದೆ? ಇವ್ರಿಗೆಲ್ಲ ಇದೆಯಾ? ಇಲ್ವಲ್ಲ. ನಮ್ಗೆ ಬಯೋಮೆಟ್ರಿಕ್ ಇದೆ, ಫೇಸ್ ID ಇದೆ. ಅದನ್ನೆಲ್ಲ ನಾವು ಕೊಡ್ಲಿಲ್ಲ ಅಂದ್ರೆ ನಮ್ದು ಅವತ್ತಿನ ದಿನ ಸ್ಯಾಲ್ರಿ ಕಟ್ ಆಯ್ತಾ. ಆಮೇಲೆ ಡ್ಯೂಟಿ ಆಪ್ಷನ್ ಮಾಡ್ತಾರೆ. ಇದಕ್ಕೆಲ್ಲ ಯಾರು ರೆಸ್ಪಾನ್ಸು? ನಾವ್ ಇನ್ ಟೈಮ್ ಡ್ಯೂಟಿಗೆ ಹೋದ್ರೆ ತಾನೆ. ನಾವು ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಇವ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಆಯ್ತಾ, ಅವರೆಲ್ಲ ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ. ಟೀಚರ್ಸ್ ಇದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರು ಇದಾರೆ, ಸ್ಟೂಡೆಂಟ್ಸ್ ನಾವು ದಿನ ನೋಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಅಳ್ಗಾಡ್ತಾರೆ ಕೆಳಗಡೆ ಲಾಸ್ಟ್ ಸ್ಟೆಪ್ ಅಲ್ಲಿ ನಿಂತ್ಕೊಂಡು. ಅವ್ರ ಕಷ್ಟ ಯಾರು ಹೇಳ್ತಾರ್ರಿ? ಪಾಪ ಇನ್ ಟೈಮ್ ಎಕ್ಸಾಮ್ ಬರೀಬೇಕು, ನಾವ್ ಇನ್ ಟೈಮ್ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಪಬ್ಲಿಕ್ ನಮ್ ಸುಮ್ನೆ ಬಿಡ್ತಾರಾ? 8 ಗಂಟೆಗೆ ನಾನು ಹೋಗಿ ಜಾಯ್ನ್ ಆಗ್ಲಿಲ್ಲ ಅಂದ್ರೆ ನಾನು ಪಬ್ಲಿಕ್ ಒಂದು ಕೇಸ್ ಏನಾದ್ರು ಬಂತು ಅಂತ ಇಟ್ಕೊಳ್ಳಿ, ಎಮರ್ಜೆನ್ಸಿ ನಾನು ಅಲ್ಲಿಲ್ಲ ಅಂದಾಗ ಯಾರಾದ್ರೂ ಬಿಡ್ತಾರಾ? ಪಬ್ಲಿಕ್ ಬಿಡ್ತಾರಾ? ಹೇಳಿ ನೋಡೋಣ. ಎಷ್ಟು ಸಮಸ್ಯೆ ಇದೆ? ಡೈಲಿ ಸಮಸ್ಯೆ. ನಾವಿಲ್ಲಿ 6:30 7 ಗಂಟೆಯಿಂದ ಬಂದು ನಿಂತಿರ್ತೇವೆ. ಇಲ್ಲಿ 8:45 9 ಗಂಟೆ ಅದು ಒಂದು ಬಸ್ ಇರಲ್ಲ. ನಾವಲ್ಲಿ 8 ಗಂಟೆಗೆ ಹೋಗಿ ಅಲ್ಲಿ ಜಾಯ್ನ್ ಆಗ್ಬೇಕು. ಇಲ್ಲಿಂದ 1.25 ತಾಸು 1.5 ತಾಸು ತಗೋತಾರೆ ಒಂದು ಬಸ್ ಹೋಗಿ ರೀಚ್ ಆಗಕ್ಕೆ. ಎಷ್ಟು ಕಷ್ಟ ಇದೆ ನಮ್ಗೆಲ್ಲ. ಏನೊಂದು ಮಾಡ್ಕೊಂಡು ನಿಮ್ಮ ಮಾಡ್ಬಿಡಲ್ಲ.
ಅಲ್ಲ ಅದನ್ನ ನಾನು ಮೇಡಮ್ ಕೇಳ್ರಿ ಎಲ್ಲರೂ ಒಂದು ನಿಮಿಷ. ಇವತ್ತು ನಿನ್ನೆ ಒಂದಿನ ಆಗಿದ್ವಿ, ಇವತ್ತು ಸಾಹೇಬ್ರು ಬಂದಾಗ ಎಸ್ ಸಾಹೇಬ್ರು ಬಂದಿದ್ದು ಹೇಳಿದ್ವಿ. ಬಟ್ ಇವತ್ತು ಪಿ ಎಸ್ ಸಾಹೇಬ್ರು ಬಂದಾಗ ಇವತ್ತಿನ ದಿನ ಹೇಳಿದೀವಿ. ನಾಳೆ ಬೆಲೆ ಕೊಟ್ಟು ಅವ್ರು ಹೇಳಿದ್ದೀವಿ. ನಾಳಿಂದ 8 ಕಾಲಿಗೆ ಒಂದು ಬಸ್, 8 ಬಟ್ 2 ಬಸ್ ಎಕ್ಸ್ಟ್ರಾ ಬೆಲೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಾರ. ನಾಳೆ ಒಂದಿನ ನೋಡ್ರಿ. ಸುಮಾರು ಸವಾಲು ಬೇಕು ಸಾಗರ ಬಸ್ ಹೋಗ್ಲಿಕ್ಕೆ. ನಾನೇ ಧರ್ಮಸ್ಥಳ ಬಸ್ ಇಲ್ಲ, ನಾಳೆ ಒಂದಿನ ಮಾಡೋಣ. ನಾಳೆ ಶನಿವಾರ ಇದೆ ನಾಳೆ ನೋಡ್ರಿ ಸಬ್ಸ್ಕ್ರೈಬ್ ಮೇಡಮ್ ಒಂದೇ ನಿಮಿಷ ಅದೊಂದು ಫೋಟೋ ತಗೋತೀನಿ. ಧರ್ಮಸ್ಥಳ ಬಿಟ್ಟು ಫೋಟೋ ತಗೋತೀನಿ. ಈಗ ಧರ್ಮಸ್ಥಳ ಬರ್ತೀವಿ ಕೇಳಂಗಿಲ್ಲ. ಒಂದ್ ನಿಮಿಷ ಆಯ್ತು. ಮಾಡೋದಿಲ್ಲ ಆನ್ಲೈನ್ ಅಂದ್ರೆ ಮ್ಯಾಪ್ ಎಲ್ಲ ಇಲ್ಲ. ಆನ್ಲೈನ್ ಮ್ಯಾಪ್ ಎಲ್ಲ ಇಲ್ಲ. ಮಾಡಿದ್ವಿ. ಹಾವೇರಿ ಡಿಸ್ಟಿಕ್ ಅಲ್ಲಿ ಇದೇ ಇಲ್ಲ ಸರ್ ಅಂತ ನಾವು ಕೇಳ್ಬೇಕು. ನಾವು ಹೋಗ್ತಾ ಸರ್ ಸಾಹೇಬ್ರು ಬರ್ತಾ ಇದ್ದಾರೆ. ಸಾಹೇಬ್ರು ಬರ್ತಾರೆ. 8 ಕಾಲಿಗೆ ಈಗ ಆನಗಲ್ ಬರಬೇಕು ಅಂದ್ರೆ ಸರಿಯಾಗಿ ಆಪರೇಟ್ ಮಾಡಿಸ್ತೀವಿ. ನಮ್ಮ ಡಿಪೋಯಿಂದ 8:15 ಒಂದು ಬಸ್ ಬರ್ತದೆ. ಅವ್ರು ಈ ಟೈಮ್ದಾಗ ಇಲ್ಲಿ 8 ಕಾಲಿಂದ 8:30 ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇದು ಸರಿ ಹೋಗ್ತದೆ ಸಮಸ್ಯೆ. ಸಿಂಗಲ್ ಮೇಡಮ್ ಅವರಿಗೆ, ಇದು ರುಚಿ ಮೇಡಮ್ ಅವರಿಗೆ ಹಾಕ್ತೀವಿ. ಡಿ ಸಿ ಸಾಹೇಬ್ರಿಗೆ ಅಕ್ಕರ ಕಡೆ ಫೋನ್ ಬಸ್ಕೊಂಡು ಅಕ್ಕರ ಕಡೆ ಡಿ ಸಿ ಅವ್ರಿಗೆ ಹಾಕ್ತೀವಿ. ಸರ್ ಇದ್ರ ನೋಡ್ರಿ ಪ್ರೆಸ್ನವರು ಸರ್ ಅವರು